ನಮಸ್ಕಾರ ಕರ್ನಾಟಕ. ಅಲ್ರಿ, ಮನೆಯಲ್ಲಿ ನಮ್ಮ ಅತ್ತಿಗೆಂದ್ರ ಇದ್ರು ಕೂಡ 5 ಸ್ಟಾರ್ ಹೋಟ್ಲಿಗೆ ಹೋಗಿ ಯಾರೋ ಕಂಡೋರ ಹೆಣ್ಮಕ್ಳ ಹತ್ರ ಜಿಪ್ಪಿಚ್ಚಿ ತಮ್ಮ ದೇಹ ಸುಖ ಅನುಭವಿಸೋರೆಲ್ಲ CM ಸಿದ್ದರಾಮಯ್ಯನವ್ರಿಗೆ ರಾಜೀನಾಮೆ ಕೇಳ್ತಾವ್ರೆ. ಅಲ್ರಿ, ನಾಚಿಕೆ ಮಾನ ಮರ್ಯಾದೆ ಇದೆಯಾ ಅವ್ರಿಗೆ? ನಾನು ಯಾರ ಹೆಸರು ಹೇಳಲ್ಲಪ್ಪ. CMಗಳಂತೆ ಅವರು. CMಗಳು ಪ್ರೆಸೆಂಟ್ CM ರಾಜೀನಾಮೆ ಕೇಳ್ತಾರೆ. ಕೊಡ್ರಿ ಸಿದ್ದರಾಮಯ್ಯನವ್ರೆ, ನೀವು ನಿಮ್ಮೇಲೆ ಏನೋ ಹೈಕೋರ್ಟ್ ಆದೇಶ ಮಾಡಿದ್ರೆ ಕೊಟ್ಬಿಡ್ರಿ ಅಂತ ಅಲ್ವಾ? ನಮ್ಮ ಮನೆಯಲ್ಲಿ ನಮ್ಮ ಅತ್ತಿಗೆಂದ್ರ ಇರ್ಬೇಕಾರೆ ಅವ್ರನ್ನ ಚೆನ್ನಾಗಿ ನೋಡ್ಕೊಳೋದ್ ಬಿಟ್ಟು ಆ ಸ್ಟಾರ್ ಹೋಟ್ಲಿಗೆ ಹೋಗಿ ಕಂಡೋರ ಹೆಣ್ಮಕ್ಳ ಜೊತೆ ಜಿಬ್ಬಿಚ್ಚಿ ನಿಮ್ ದೇಹ ಸುಖ ಅನ್ಭೋಗಿಸ್ಕೊಂಬಂದು ಯಾವ ಮುಖ ಇಟ್ಕೊಂಡು CM ಸಿದ್ದರಾಮಯ್ಯನ ರಾಜೀನಾಮೆ ಕೇಳ್ತೀರಾ ನೀವು? ಆ ಕಂಡೋರ ಹೆಣ್ಮಕ್ಳಿಗೆ ಬೆಳ್ಳಿ ಕಾಚ, ಬೆಳ್ಳಿ ಬ್ರಾ, ಡೈಮಂಡ್ ಸೆಟ್ಟು, ಆ ಸೆಟ್ಟು, ಈ ಸೆಟ್ಟು, ರಾಲ್ಸ್ ರೈಸ್ ಎಲ್ಲ ಕೊಟ್ಟು ನಮ್ಗೆ ಚಿಪ್ಪಿಟ್ಟು ಆ ದುಡ್ಡನ್ನೆಲ್ಲ ನಮ್ಮ ಟ್ಯಾಕ್ಸ್ ದುಡ್ಡಿಂದ ಕದ್ದು ಡಿಬೇಟ್ ಮಾಡಿ ಯಾವ ನೈತಿಕತೆ ಇದೆ ನಿಮ್ಗೆಲ್ಲ? ಆಮೇಲೆ ಜಗದೀಶ್ ಸುಮ್ನೆ ಏನು ಇಲ್ಲಂತೆ, ಬಿಟ್ರೆ ಏನಿಲ್ಲ, ಗಂಟೆ ಕಾಣಿಸ್ತದೆ ಇಡೀ ಕರ್ನಾಟಕಕ್ಕೆ, ಆಮೇಲೆ ಇಡೀ ಪ್ರಪಂಚ ನೋಡ್ತದೆ. ನೇಣಾಕಂಡ್ ಸೊತ್ತೋಗ್ತೀರಾ. ಆಮೇಲೆ ನಮಗೂ ಹೆಂಡತಿ ಮಕ್ಳವ್ರೆ, ಹಂಗಂದ್ ಮಾತ್ರಕ್ಕೆ ಚಾಲೆಂಜ್ ಮಾಡಿದ್ರೆ ನಾವು ಕೂಡ ಏನ್ ಕೇಳ್ಕೊಂಡಿರಲ್ಲ. ಅರ್ಥ ಆಯ್ತಾ? ನಿನ್ ದೌಲತ್ತಿರ ನೀನ್ ಮಡ್ಕೋ. ಅಲ್ಲ, ಆ ಮಠಗಳು, ನಮ್ಮ ಮಠಗಳ ಬಗ್ಗೆ ನಮ್ಗೆ ತುಂಬಾ ನಂಬಿಕೆ ಇದೆ. ಮಠದ ಬಗ್ಗೆನೂ ಮಾತಾಡಿದ್ಯಾ ನೀನ್, ಗೊತ್ತಾ? ನೀನು ಮಠಗಳ ಬಗ್ಗೆ ಮಾತಾಡಿದ್ಯಾ? ಹೇಳ್ತೀನಿ, ಮಠಗಳು ನಮ್ಗೆ ಸಂಸ್ಕಾರ ಕೊಟ್ಟಿದೆ. ಈ ಸಮಾಜದ ಆಸ್ತಿ ಮಠ. ಆ ಮಠಗಳಿಗೆ ಹೋಗ್ಕೊಂಡು ಡ್ರಾ ಮಾಡೋರು ನೀವು. ನಾವು ಒಂದು ಮಠಕ್ಕೆ ಹೋಗಲ್ಲ, ಆದ್ರೆ ಮಠಗಳ ಬಗ್ಗೆ ಗೌರವ ಇದೆ, ಮಠಾಧೀಶರ ಬಗ್ಗೆ ಗೌರವ ಇದೆ. ಆ ಮಠಗಳನ್ನ ನಾನು ಹೇಳ್ತೀನಲ್ಲ, ನನ್ನ ಮನಸ್ಸಿನಲ್ಲಿ ಪೂಜೆ ಮಾಡ್ತೀನಿ.